ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಎಂಎಸ್ಎಂಇ ರಿಜಿಸ್ಟ್ರೇಷನ್ ನ ಆನ್ಲೈನ್ ಮುಖಾಂತರ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಎಂಎಸ್ಎಂಇ ಅಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಅರ್ಥ. ಹೌದು ಫ್ರೆಂಡ್ಸ್, ಈ ಒಂದು ಎಂಎಸ್ಎಂಇ ಏನ್ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳು ಮತ್ತು ಪ್ರಯೋಜನಗಳು ಆಗ್ತವೆ ಅಂತಾನೆ ಹೇಳ್ಬೋದು. ಅಂದ್ರೆ ಹೊಸದಾಗಿ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತವರಾಗಿರ್ಬೋದು ಅಥವಾ ಈಗ ಆಲ್ರೆಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರುವಂತವರಾಗಿರ್ಬೋದು, ಈ ಒಂದು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಬಹುದು. ಅಂದ್ರೆ ಇದರಿಂದ ಬಹಳಷ್ಟು ಲಾಭಗಳು ಮತ್ತು ಪ್ರಯೋಜನಗಳು ಆಗ್ತವೆ. ಅಂದ್ರೆ ಯಾವ್ಯಾವ ರೀತಿಯ ಬಿಸ್ನೆಸ್ ಗಳಪ್ಪ ಅಂತಂದ್ರೆ ಯಾವುದೇ ಒಂದು ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಸೇಲ್ಸ್ ಮಾಡುವಂತ ಅಂದ್ರೆ ಸರ್ವಿಸ್ ಮಾಡುವಂತ ಬಿಸ್ನೆಸ್ ಆಗಿರ್ಬೋದು, ಹೋಟೆಲ್ ರೆಸ್ಟೋರೆಂಟ್ ಗಳನ್ನ ನಡೆಸುವಂತದ್ದಾಗಿರ್ಬೋದು, ಇದೇ ರೀತಿಯ ನಾನಾ ರೀತಿಯ ಬಿಸ್ನೆಸ್ ಗಳನ್ನ ಮಾಡುವಂತವ್ರು, ಹೊಸದಾಗಿ ಸ್ಟಾರ್ಟ್ ಮಾಡುವಂತವ್ರು, ಮತ್ತೆ ಈಗ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವಂತವ್ರು ಈ ಒಂದು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಬಹುದು. ಅಂದ್ರೆ ಈ ಒಂದು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳು ಆಗ್ತವೆ ನಿಮಗೆ. ಅಂದ್ರೆ ವಿಡಿಯೋ ಮುಂದಿನ ಭಾಗದಲ್ಲಿ ನಿಮಗೆ ಟೋಟಲ್ ಆಗಿ ಗೊತ್ತಾಗುತ್ತೆ. ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮಗೆ ಇಲ್ಲಿ ಯಾರು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ತಾರೆ ಅವರಿಗೆ ಮೊದಲು ಅಂದ್ರೆ ಯಾವುದೇ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಮತ್ತೆ ಒಂದು ಮಿಷನರಿನೇ ಖರೀದಿ ಮಾಡೋದಾಗಿರ್ಬೋದು, ಅವುಗಳಿಗೆ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯಗಳನ್ನ ನೀಡಲಾಗುತ್ತೆ. ಮತ್ತೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯಗಳನ್ನ ನೀಡಲಾಗುತ್ತೆ. ಮತ್ತೆ ಸಬ್ಸಿಡಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಳೋದ್ರಿಂದ ನಿಮ್ದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇರುತ್ತೆ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಪ್ರಾಡಕ್ಟ್ಗಳನ್ನ ಬೇರೆ ಕಂಪ್ನಿಗೆ ಮಾರಾಟ ಮಾಡಿರ್ತಾರ ಅಂತ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಿಮಗೆ ಪೇಮೆಂಟ್ ಬಂದಿಲ್ಲ ಅಂತಂದ್ರೆ ಅಂದ್ರೆ ನೀವೇನ್ ಸೇಲ್ ಮಾಡಿರ್ತೀರ ಪ್ರಾಡಕ್ಟ್ಗಳು ಅದ್ರದ್ದು ಹಣ ಬಂದಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ನಿಮಗೆ ಆನ್ ಟೈಮ್ ಪೇಮೆಂಟ್ ಅನ್ನ ನಿಮಗೆ ತರಿಸಿಕೊಡುವಂತ ಜವಾಬ್ದಾರಿಯನ್ನ ಹೊತ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಳೋದ್ರಿಂದ ನಿಮಗೆ ವಿದ್ಯುತ್ ಬಿಲ್ ಅನ್ನ ಪೇ ಮಾಡೋದ್ರಲ್ಲಿ ರಿಯಾಯಿತಿ ಸಿಗುತ್ತೆ. ಹಾಗೂ ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಬರುವಂತಹ ನಾನಾ ರೀತಿಯ ಸೌಲಭ್ಯಗಳು ಕೂಡ ಈ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತವರಿಗೆ ಮತ್ತೆ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವಂತವರಿಗೆ ಸಿಗ್ತಾವಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಮೊದಲು ನೀವು ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಆನ್ಲೈನ್ ಮುಖಾಂತರ ಎಂಎಸ್ಎಂಇ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮತ್ತೆ ಇದರಿಂದ ಏನೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ ಇದನ್ನ ಸರ್ಚ್ ಕೊಡಿ. ಇಲ್ಲಾಂದ್ರೆ ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಉದ್ಯಮ್ ರಿಜಿಸ್ಟ್ರೇಷನ್ನ ನೀವು ಮಾಡಿಕೊಳ್ಬೋದು ಆನ್ಲೈನ್ ಮುಖಾಂತರ. ಈಗ ಇದನ್ನ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಆಪ್ಷನ್ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನಿಮಗೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಉದ್ಯಮ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದ್ರೆ ಎಂಎಸ್ಎಂಇ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮಿನಿಸ್ಟರ್ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಹೌದು ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ಮೇಲೆ ಮೊದಲಿಗೆ ನಾವು ಎಂಎಸ್ಎಂಇ ಒಂದು ಅಥವಾ ಉದ್ಯಮ್ ರಿಜಿಸ್ಟ್ರೇಷನ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನ ಮೊದಲಿಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಎಂಎಸ್ಎಂಇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳು ನಿಮಗೆ ಆಗ್ತವೆ. ಆ ಒಂದು ಯಾವ್ಯಾವ ರೀತಿಯ ಪ್ರಯೋಜನಗಳು ಅಥವಾ ಲಾಭಗಳು ಆಗ್ತವೆ ಅನ್ನೋದನ್ನ ಇಲ್ಲಿ ಲೀಸ್ಟ್ ನಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಯಾರು ಎಂಎಸ್ಎಂಇಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ ಅವರಿಗೆ ನಾನಾ ರೀತಿಯ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯಗಳು ಸಿಗ್ತವೆ. ಮತ್ತೆ ಸಾಲ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಮೊದಲನೇ ಪ್ರಿಫರೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ನೀವು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯವನ್ನು ಪಡೆದ್ರೆ ನಿಮಗೆ ಸಬ್ಸಿಡಿ ಕೂಡ ಆ ಒಂದು ಸಾಲದ ಮೇಲೆ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಏನು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯವನ್ನು ಪಡೆದಿರ್ತೀರಲ್ಲ ಅದ್ರ ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, ನೀವು ಎಂಎಸ್ಎಂಇಗೆ ನೋಂದಣಿ ಮಾಡಿಕೊಳ್ಳೋದ್ರಿಂದ ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ನಿಮಗೆ ಸಿಗುತ್ತೆ. ಹಾಗೂ ಅದೇ ರೀತಿಯಾಗಿ ನಿಮಗೆ ಯಾವುದೇ ಒಂದು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಕಂಪ್ನಿ ಇರುತ್ತೆ ಅಥವಾ ಪ್ರಾಡಕ್ಟ್ಗಳನ್ನು ಬೇರೆ ಕಂಪ್ನಿಗೆ ಮಾರಾಟ ಮಾಡಿರ್ತೀರ. ಒಂದು ವೇಳೆ ನಿಮಗೆ ಪೇಮೆಂಟ್ ಬರೋಲ್ಲಿ ಡಿಲೇ ಆದರೆ ಅಥವಾ ಪೇಮೆಂಟು ಬಂದಿಲ್ಲಪ್ಪ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಯಾರು ಈ ಒಂದು ಎಂಎಸ್ಎಂಇಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸರ್ಕಾರ ಏನು ಮಾಡುತ್ತೆ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೆ. ಅಂದರೆ ನಿಮ್ಮ ಪೇಮೆಂಟ್ ಏನಾದರೂ ನಿಂತಿತ್ತಪ್ಪ ಅಂತಂದರೆ ಕರೆಕ್ಟ್ ಸಂದರ್ಭದಲ್ಲಿ ಆ ಪೇಮೆಂಟನ್ನು ವಾಪಸ್ ಬರುವಂತೆ ಮಾಡೋಕ್ಕೆ ಇಲ್ಲಿ ಸರ್ಕಾರ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಇಲ್ಲಿ ನೀವು ಎಂಎಸ್ಎಂಇಗೆ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಹೊಸದಾಗಿ ನೀವು ಯಾವುದೇ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಬೇಕಂತಿರ್ತೀರ ಅಥವಾ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತಿರ್ತೀರ ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಿಂದ ತೆರಿಗೆ ವಿನಾಯಿತಿ ಇರೋದಿಲ್ಲ. ಅಂದರೆ ಟ್ಯಾಕ್ಸ್ ಇರೋದಿಲ್ಲ. ನಿಮಗೆ 100% ಟ್ಯಾಕ್ಸ್ ಫ್ರೀ
ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಕರೆಂಟ್ ಬಿಲ್ನಲ್ಲಿ ಒಂದು ರಿಯಾಯಿತಿಯನ್ನು ಕೊಡಲಾಗುತ್ತೆ. ಒಂದು ದೊಡ್ಡ ಕಂಪ್ನಿಯನ್ನು, ಒಂದು ಯಾವುದೋ ಒಂದು ಫ್ಯಾಕ್ಟ್ರಿಯನ್ನು ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು ಕರೆಂಟ್ ಬಿಲ್ ಭಾಳ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಮಾಡುತ್ತೆ, ಈ ಒಂದು ಯಾರು MSMEಗೆ ರಿಜಿಸ್ಟ್ರೇಷನ್ ಆಗಿರ್ತಾರೆ ಅಂಥವ್ರಿಗೆ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಮತ್ತು ಟೆಂಡರ್ಗಳು ಏನು ಸರ್ಕಾರದ ಕಡೆಯಿಂದ ಟೆಂಡರ್ಗಳು ಬರ್ತಿರ್ತವೆ, ಅಂಥ ಒಂದು ಟೆಂಡರ್ಗಳಲ್ಲಿ ನಿಮಗೆ ಮೊದಲೇ ಪ್ರಿಫರೆನ್ಸನ್ನು ನಿಮಗೆ ಕೊಡಲಾಗುತ್ತೆ. ಸೊ ಅಂದರೆ ನೀವು MSMEಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ನಿಮಗೆ ಟೆಂಡರ್ಗಳಲ್ಲಿ ಕೂಡ ನಿಮಗೆ ಮೊದಲೇ ಪ್ರಿಫರೆನ್ಸನ್ನು ನಿಮಗೆ ಕೊಡಲಾಗುತ್ತೆ. ಮತ್ತು ನಿಮಗೆ ಏನು ಸರ್ಕಾರದ ಕಡೆಯಿಂದ ಏನು ಪ್ರಧಾನಮಂತ್ರಿ ಮೋದಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ಕೂಡ ನಿಮಗೆ ಹಲವಾರು ರೀತಿಯ ಲಾಭಗಳು ಆಗ್ತವೆ. ಈ ರೀತಿಯಾಗಿ ಯಾರು MSMEಗೆ ಅಥವಾ ಉದ್ಯೋಗ ರಿಜಿಸ್ಟ್ರೇಷನ್ನ ಮಾಡಿಕೊಳ್ತಾರೆ ಅವರಿಗೆ ಮೊದಲೇ ಆದ್ಯತೆಯನ್ನು ನೀಡಲಾಗುತ್ತೆ ಮತ್ತು ಇಷ್ಟೆಲ್ಲ ಲಾಭಗಳು ಮತ್ತು ಪ್ರಯೋಜನಗಳು ಆಗ್ತಾವಂತಲೇ ಹೇಳ್ಬೋದು. ಸರ್, ನಂತರ ನಾವು MSMEಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವೆಲ್ಕಮ್ ಟು ರಿಜಿಸ್ಟ್ರೇಷನ್ ಏರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರಲ್ಲಿ 3 ರೀತಿಯ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋಕ್ಕೆ ನಮಗೆ ಆಪ್ಷನನ್ನು ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ ನೀವು ಒಂದು ಹೊಸದಾಗಿ MSMEಗೆ ರಿಜಿಸ್ಟ್ರೇಷನ್ನ ಮಾಡಿಕೊಳ್ತಾ ಇದ್ದೀರ ಅಂದರೆ ಈ ಒಂದು ಮೊದಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕಾಗುತ್ತೆ. ನೀವು ಆಲ್ರೆಡಿ ಒಂದು ಉದ್ಯೋಗ ಆಧಾರ್ ಮಿತ್ರದಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ನ ಆಗಿದ್ದರೆ ಅವರು ಈ ಒಂದು ಸೆಕೆಂಡ್ ಆಪ್ಷನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅಂದ್ರೆ ನಾನು ಇಲ್ಲಿ ಯಾರು ಮೊದಲೇ ಹೊಸದಾಗಿ ಈ ಒಂದು MSMEಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ತಿರ್ತಾರೆ ಅಂಥವ್ರು ಯಾವ ರೀತಿ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಂದ್ರೆ ಈ ಮೊದಲೇ ಆಪ್ಷನ್ ಏನಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಆಧಾರ್ ವೆರಿಫಿಕೇಶನ್ ವಿತ್ OTP ಅಂತ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ, ಆಧಾರ್ ಕಾರ್ಡ್ನಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯ ನಿಮ್ಮ ಹೆಸರನ್ನ ಹಾಕಿ, ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಆಟೋಮೆಟಿಕ್ ಸೆಲೆಕ್ಟ್ ಇರುತ್ತೆ. ಇಲ್ಲಿ ವ್ಯಾಲಿಡೇಟ್ ಅಂಡ್ ಜನರೇಟ್ OTP ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಯುವರ್ ಆಧಾರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ವೆರಿಫೈಡ್, ಯು ಕ್ಯಾನ್ ಕಂಟಿನ್ಯೂ ಉದ್ಯಮ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಬರುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ಪಾನ್ ಕಾರ್ಡ್ ವೆರಿಫಿಕೇಶನ್ ಅಂತ ಕೇಳುತ್ತೆ. ಪಾನ್ ಕಾರ್ಡ್ ವೆರಿಫಿಕೇಶನ್ ಅಲ್ಲಿ ನೋಡ್ಬೋದು ಇಲ್ಲಿ ನೀವು ಟೈಪ್ ಆಫ್ ಆರ್ಗನೈಸೇಷನ್ ಅಂತ ಕೇಳುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೀವೇನಾದರೂ ಪ್ರೊಪ್ರೈಟರ್ ಆಗಿದ್ದೀರಾ ಅಥವಾ ಕೋಆಪರೇಟಿವ್ ಇದೆಯಾ, ಮತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನ, ಸೆಲ್ಫ್ ಹೆಲ್ಪ್ ಗ್ರೂಪ್ ಸೊಸೈಟಿನ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಇದಂದ್ರೆ ಎಸ್ ಅಂತ ಹಾಕಿ ನಂತರ ನೀವು ಇಲ್ಲಿ ಏನು ಮಾಡಬೇಕು, ನಿಮ್ಮ ಪಾನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ವ್ಯಾಲಿಡೇಟ್ ಪಾನ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಯುವರ್ ಪಾನ್ ಕಾರ್ಡ್ ಈಸ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಗ್ರೀನ್ ಕಲರ್ನಲ್ಲಿ ನಿಮಗೆ ಏನು ಲೈನ್ ಕಾಣ್ತಾ ಇದೆ ಅಂದರೆ ಪಾನ್ ಕಾರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಂತ ವೆರಿಫೈಡ್ ಅಂತ ಇದೆಯಲ್ಲ ಅದ್ರ ಕೆಳಗಡೆ ನೀವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ 1/4/2021 ನೀವು ಏನಾದರೂ MSMEಗೆ ರಿಜಿಸ್ಟ್ರೇಷನ್ ಆಗಬೇಕಪ್ಪ ಅಂತಂದರೆ ನಿಮ್ಮ ಹತ್ರ GST ನಂಬರ್ ಏನಿದೆ ಕಂಪಲ್ಸರಿ ಬೇಕಾಗುತ್ತೆ. ಅಂದರೆ ನಿಮಗೆ ಇಲ್ಲಿ ಏನು ಇನ್ನೂ 4ನೇ ತಿಂಗಳ ಬಂದಿಲ್ಲ ನಿಮಗೆ, ಅಂದರೆ ಈ ಒಂದು ತಿಂಗಳಲ್ಲಿ ನೀವು ಫ್ರೀಯಾಗಿ ಈ ಒಂದು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೋದು. ಅಂದರೆ ಇಲ್ಲಿ ಒಂದು ಮಾತ್ರ ನೀವು ಗಮನದಲ್ಲಿಟ್ಟಿರಬೇಕು, ನೀವು 31ನೇ ತಾರೀಕು ಒಳಗಡೆಗಾಗಿ ಮಾರ್ಚ್ 31 ಒಳಗಡೆಗಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ GST ನಂಬರ್ನ ಇಲ್ಲಿ ಬಂದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವೇನು MSME ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ ಅದು ನಿಮಗೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ITR ಅಂದರೆ ಏನು ಪ್ರೀವಿಯಸ್ ಇಯರ್ನಲ್ಲಿ ITR ಏನಾದರೂ ನೀವು ಫಿಲ್ಡ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬೋದು. ಮತ್ತು ನಿಮ್ಮ ಹತ್ರ GST ನಂಬರ್ ಇದೆಯಾ ಅಂತ ಕೇಳುತ್ತೆ. ಇಲ್ಲ ಎಸ್ ಇದ್ರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಬೋದು. ಮತ್ತು ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಉದ್ಯಮ್ ರಿಜಿಸ್ಟ್ರೇಷನ್ ಅಂತ, ಅಂದರೆ ನಿಮ್ಮ ಹೆಸರು ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಇಮೇಲ್ ID ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಮೊಬೈಲ್ ನಂಬರ್, ಇಮೇಲ್ ID ನ ಹಾಕಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕ್ಯಾಟಗರೈಸೇಷನ್ ಆಫ್ ಓನರ್ಶಿಪ್ ಅಂತ ಬರುತ್ತೆ. ಇದರಲ್ಲಿ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಈ ರೀತಿಯಾಗಿ 51% ಅಂತ ಎಲ್ಲ ಕಾಲಮ್ಗಳಲ್ಲಿ ತೋರಿಸಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸೋಷಿಯಲ್ ಕ್ಯಾಟಗರಿ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಜನರಲ್, SC ST OBC ಅಂತ ಇರುತ್ತೆ. ನಿಮ್ಮ ಕ್ಯಾಸ್ಟ್ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಮೇಲಾ ಫಿಮೇಲಾ ಮತ್ತು ಅದರ್ಸ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನೇಮ್ ಆಫ್ ಎಂಟರ್ಪ್ರೈಸಸ್ ಅಂತ, ಅಂದರೆ ನಿಮ್ಮ ಒಂದು ಬಿಸ್ನೆಸ್ಗೆ ಏನು ಹೆಸರು ಇರುತ್ತೆ ಆ ಒಂದು ಹೆಸರನ್ನ ಇಲ್ಲಿ ಹಾಕಬೇಕು. ಯಾಕಂದರೆ ಈ ಒಂದು ಹೆಸರು ಏನಿದೆ GSTಯಲ್ಲಿ ಕೂಡ ಅದೇ ಹೆಸರು ಇರಬೇಕಾಗುತ್ತೆ ಮತ್ತು ಹಾಕುವಂಥ ಹೆಸರು ಕೂಡ ಅದೇ ಇರಬೇಕಾಗುತ್ತೆ. ಅಂದರೆ ಇದು ಕರೆಕ್ಟಾಗಿ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಯೂನಿಟ್ ನೇಮ್ ಅಂತ ಕೇಳುತ್ತೆ. ಅದನ್ನು ಇಲ್ಲಿ ಸೇಮ್ ಮೇಲೆ ಹಾಕಿರುವಂಥ ಹೆಸರನ್ನ ಹಾಕಿ ಇಲ್ಲಿ ಆ್ಯಡ್ ಯೂನಿಟ್ ಅಂತ ನೀವು ಕ್ಲಿಕ್ ಮಾಡಿ.
ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ನಿಮಗೆ ನೀವು ಏನು ಹೆಸರು ಹಾಕಿರ್ತೀರಾ ಒಂದು ಬಿಸ್ನೆಸ್ ಹೆಸರು ಅದು ಆ್ಯಡ್ ಆಗುತ್ತೆ. ಮತ್ತೆ ಬೇರೆ ಬೇರೆ ರೀತಿಯ ಮತ್ತೆ ಬಿಸ್ನೆಸ್ಗಳು ಇತ್ತಪ್ಪ ಅಂತಂದರೆ ಅದೇ ರೀತಿಯಲ್ಲಿ ಯೂನಿಟ್ ನೇಮ್ನಲ್ಲಿ ಹಾಕಿ ಆ್ಯಡ್ ಮೋರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಬಿಸ್ನೆಸ್ಗಳು ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತವೆ. ಯಾಕಂದರೆ ಒಂದಕ್ಕಿಂತ ಹೆಚ್ಚಿನ ಒಂದು ಬಿಸ್ನೆಸ್ ಇತ್ತಪ್ಪ ಅಂತಂದರೆ ಆ ರೀತಿ ನೀವು ಮಾಡ್ಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಯೂನಿಟ್ ನೇಮ್ ಆಟೋಮೆಟಿಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ರೀತಿಯ ಬಿಸ್ನೆಸ್ ಅನ್ನ ಹೆಸರನ್ನ ಹಾಕಿರ್ತಾರೆ ಅದು ಬರುತ್ತೆ ಇಲ್ಲಿ. ಅಂದ್ರೆ ಎಲ್ಲ ಒಂದು ಬಿಸ್ನೆಸ್ ಹೆಸರು ಹಾಕಿರ್ತಾರಲ್ಲ ಅದರ ಅಡ್ರೆಸ್ ಅನ್ನ ಹಾಕಬೇಕು. ಅಂದ್ರೆ ಯಾವ ಬಿಸ್ನೆಸ್ ಎಲ್ಲೆಲ್ಲಿ ಮಾಡ್ತಿದ್ರ ಅನ್ನೋದನ್ನ ಹಾಕಬೇಕು. ನೀವು ಇಲ್ಲಿ ಒಂದೊಂದೇ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರ ಒಂದು ಡೀಟೇಲ್ ಆದಂತ ಒಂದು ಅಡ್ರೆಸ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಅಡ್ರೆಸ್ನ ನೀವು ಕರೆಕ್ಟಾಗಿ ಹಾಕಬೇಕು. ಸ್ಟೇಟು, ಡಿಸ್ಟಿಕ್ಕು ಮತ್ತು ಊರಿನ ಪಿನ್ ಕೋಡ್ ಸಂಖ್ಯೆ ಅಡ್ರೆಸ್ನ ಎಲ್ಲ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಆ್ಯಡ್ ಪ್ಲಾನೆಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಒಂದು ಬಿಸ್ನೆಸ್ನ ಅಡ್ರೆಸ್ ಆಯ್ತು ಇದು. ನಂತರ ನೀವು ಇಲ್ಲಿ ಏನು ಮಾಡಬೇಕು, ಮತ್ತೆ ನೀವು 2-3 ಹೆಸರು ಬಿಸ್ನೆಸ್ನ ಹೆಸರು ಹಾಕಿದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಬಿಸ್ನೆಸ್ ಹೆಸರು ಕೂಡ ಬರುತ್ತೆ. ಆ ಒಂದು ಬಿಸ್ನೆಸ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಬಿಸ್ನೆಸ್ಸು ಎಲ್ಲಿ ಇದೆ ಅದರ ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಆಫೀಸಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಸ್, ಅಂದರೆ ಆ ಒಂದು ಬಿಸ್ನೆಸ್ಸಿನ ಆಫೀಸಲ್ ಅಡ್ರೆಸ್ ಏನಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಆಫೀಸ್ ಅಡ್ರೆಸ್ ಹಾಕಿದ ಮೇಲೆ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಏನು ಈ ಒಂದು MSME ಇದರಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಕೇಳುತ್ತೆ. ಆಗಿದ್ರೆ ಇಲ್ಲಿ ಇದನ್ನ ನೋಡ್ತಿರ್ಬೋದು ಪ್ರಿವಿಯಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಟ್ ಅಪ್ಲಿಕೇಬಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೇಟ್ ಕೇಳುತ್ತೆ, ರಿಜಿಸ್ಟ್ರೇಷನ್ ಡೇಟ್. ಅಂದರೆ ನೀವು ಆಲ್ರೆಡಿ MSME ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ ಆ ಒಂದು ರಿಜಿಸ್ಟ್ರೇಷನ್ ಡೇಟನ್ನು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಇವತ್ತಿನ ಒಂದು ಡೇಟನ್ನು ನಾವು ಹಾಕಿದ್ರು ಕೂಡ ನಡೆಯುತ್ತಿಲ್ಲ. ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಿದ್ರೆ ಅಂದರೆ ಇವತ್ತಿನ ಡೇಟನ್ನು ಹಾಕಿ, ಇಲ್ಲಾಂದರೆ ಒಂದು ದಿನದ ಹಿಂದಿನ ಒಂದು ಡೇಟನ್ನು ನೀವು ಹಾಕ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ವೆದರ್ ಪ್ರೊಡಕ್ಷನ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಅಂತ, ಅದನ್ನು ಎಸ್ ಅಂತಾನೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಕೇಳುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಡೇಟನ್ನು ಇವತ್ತಿನ ಡೇಟ್ನಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಅಂದರೆ ಬ್ಯಾಂಕ್ ಹೆಸರು ಮತ್ತು IFSC ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಿ. ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಮೇಜರ್ ಆಕ್ಟಿವಿಟಿ ಆಫ್ ಯೂನಿಟ್, ಅಂದರೆ ನೀವು ಯಾವ ಥರ ಒಂದು ಬಿಸ್ನೆಸ್ಸನ್ನು ಮಾಡ್ತೀರಾ, ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಥವಾ ಸರ್ವಿಸ್ ಕೊಡುವಂಥ ಬಿಸ್ನೆಸ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಈಗ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸರ್ಚ್ NIC ಕೋಡ್ ಅಂತ ಕೇಳುತ್ತೆ ಇಲ್ಲಿ. ಅಂದರೆ ಒಂದು ಏನು NIC ಕೋಡನ್ನು ನೀವು ಹಾಕಿ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಥರ ಒಂದು ಬಿಸ್ನೆಸ್ಸನ್ನು ಮಾಡ್ತಿರ್ತೀರ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಾ, ಸರ್ವಿಸ್ ಬಿಸ್ನೆಸ್ಸಾ, ಅಂದರೆ ಯಾವ ಬಿಸ್ನೆಸ್ ಮಾಡ್ತೀರಾ ಆ ಒಂದು ಹೆಸರನ್ನ ಇಲ್ಲಿ ಹಾಕಿ. ಜಸ್ಟ್ ನಾನು ಇಲ್ಲೊಂದು ಬಿಸ್ನೆಸ್ ಹೆಸರನ್ನ ಹಾಕ್ತೀನಿ. ಇಲ್ಲಿ ಸರ್ಚ್ NIC ಕೋಡ್ ಅಂತ ಇದೆಯಲ್ಲ ಅಲ್ಲಿ. ಇಲ್ಲಿ ನಾನು ಈ ಒಂದು NIC ಕೋಡ್ ಸರ್ಚ್ ಬಾರ್ನಲ್ಲಿ ಜಸ್ಟ್ ಕ್ಲಾತ್ ಅಂತ ಹಾಕ್ತೀನಿ. ಕ್ಲಾತ್ ಅಂತ ಹಾಕಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಬಿಸ್ನೆಸ್ಗಳು ಏನಿದಾವೆ ಅವೆಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅಂದರೆ ಇಲ್ಲಿ ಅದ್ರ ಲೆಫ್ಟ್ ಸೈಡ್ಗೆ ಕೋಡ್ಗಳು ಕಾಣ್ತವೆ, ಅದರಲ್ಲಿ ನೀವು ಯಾವ್ದು ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ನೋಡ್ತಿರ್ಬೋದು NIC ಡಿಜಿಟಲ್ ಕೋಡು ಅದು ಆಟೋಮೆಟಿಕ್ ಬರುತ್ತೆ. ಮತ್ತೆ ಇಲ್ಲಿ NIC 4 ಡಿಜಿಟಲ್ ಕೋಡು ಮತ್ತೆ NIC 5 ಡಿಜಿಟಲ್ ಕೋಡು ಇದು ಆಟೋಮೆಟಿಕ್ ತಗೊಳುತ್ತೆ. ನಂತರ ಇಲ್ಲಿ ಆ್ಯಡ್ ಆಕ್ಟಿವಿಟಿ ಅಂತ ನೀವು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಮತ್ತೆ ನಿಮಗೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಹೆಸರನ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಬೇರೆ ಬಿಸ್ನೆಸ್ ಡೀಟೇಲ್ಸ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಅದನ್ನು ಕೂಡ ಆ್ಯಡ್ ಮೋರ್ ಆಕ್ಟಿವಿಟಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡ್ತಿರ್ಬೋದು ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್, ಅಂದರೆ ನಿಮ್ಮ ಒಂದು ಏನು ಬಿಸ್ನೆಸ್ ಅನ್ನ ನೀವು ಮಾಡ್ತಿರ್ತಾರೆ, ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಸರ್ವಿಸ್ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಗಂಡ್ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು ಮತ್ತು ಅದರ್ಸ್ ಎಷ್ಟು ಅನ್ನೋದನ್ನ ನೀವು ಹಾಕಿ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಕೌಂಟು ಆಟೋಮೆಟಿಕ್ ಆಗಿ ಬರುತ್ತೆ. ಇದನ್ನ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ರೈಟ್ ಆ್ಯಂಡ್ ಡೌನ್ ವ್ಯಾಲ್ಯೂ ಅಂತ, ಅಂದರೆ ಮಾರ್ಚ್ 31 ನಿಮಗೆ ಲಾಸ್ಟ್ ಇಯರ್ 2018 ಮತ್ತು 19ನಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಟರ್ನ್ ಓವರ್ನ ಎಷ್ಟಿದೆ ಅನ್ನೋದನ್ನ ಇಲ್ಲಿ ನೀವು ಅಮೌಂಟ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಪೊಲ್ಯೂಷನ್ ಕಂಟ್ರೋಲ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹಣವನ್ನು ನೀವು ಖರ್ಚು ಮಾಡಿದರೆ ಆ ಒಂದು ಹಣವನ್ನು ನೀವು ಇಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ 2018 ಮತ್ತು 19ನಲ್ಲಿ ಟೋಟಲ್ ನಿಮ್ಮ ಬಿಸ್ನೆಸ್ನ ಟರ್ನ್ ಓವರ್ನ ಎಷ್ಟಿತ್ತು ಅಂತ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನೀವು ಕೆಳಗಡೆ ಬಂದರೆ ನೋಡ್ತಿರ್ಬೋದು 22ನೇ ಪಾಯಿಂಟ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ಗೌರ್ಮೆಂಟ್ ಮಾರ್ಕೆಟ್ ಅಂತ ಕೇಳುತ್ತೆ. ಅಂದರೆ ಈ ಒಂದು ಜೆಮ್ ಪೋರ್ಟಲ್ ಏನಿದೆ ಇದು ಕೂಡ ಒಂದು ಗೌರ್ಮೆಂಟ್ ಪೋರ್ಟಲ್ ಆಗಿದೆ, ಒಂದು ವೆಬ್ಸೈಟ್ ಆಗಿದೆ. ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ನೀವು ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು. ನಂತರ ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದೆ ರಿಜಿಸ್ಟರ್ಡ್ ಆನ್ TRDS ಪೋರ್ಟಲ್ ಅಂತ ಕೇಳುತ್ತೆ. ಅದು ಕೂಡ ನಿಮಗೆ ಎಸ್ ಇದ್ರೆ ಎಸ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ನೋ ಅಂತ ನೀವು ಕೊಡ್ಬೋದು.
ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಡಿಸ್ಟಿಕ್ ಇಂಡಸ್ಟ್ರಿ ಸೆಂಟರ್ ಅಂತ ಇದು ಆಟೋಮೆಟಿಕ್ ಆಗಿ ಇದು ಬರುತ್ತೆ. ಇಲ್ಲಿ ನಂತರ ನೀವೇನು ಮಾಡಬೇಕು, ಒಂದು ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವೇನು ಮಾಡಬೇಕು, ಕೆಳಗಡೆ ಸಬ್ಮಿಟ್ ಗೆಟ್ ಫೈನಲ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹಾಕಿ ಕ್ಯಾಪ್ಚರ್ ಕೋಡ್ ಇರುತ್ತೆ, ಆ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಫೈನಲ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಸಾಕು, ಈ ಒಂದು MSME ರಿಜಿಸ್ಟ್ರೇಷನ್ ಏನಿದೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅಲ್ಲಿ ನಿಮಗೆ MSME ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅದನ್ನು ನೀವು ಒಂದು ಕಡೆಗೆ ಬರೆದಿಟ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಒಂದು ನಿಮಗೆ ಏಳು ದಿನದಿಂದ ಹಿಡಿದು 15 ದಿನದ ಒಳಗಡೆ ನಿಮಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ ನಂತರ ನಿಮ್ಮ ಒಂದು MSME ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂದರೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಆ ಒಂದು ಸರ್ಟಿಫಿಕೇಟ್ನ ನೀವು ಈ ಒಂದು ಬಿಸ್ನೆಸ್ಗಳಿಗಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಸ್ವಲ್ಪ ದಿನಗಳ ಆದ ನಂತರ ನಿಮ್ಮ ಒಂದು MSME ಒಂದು ಏನು ಸರ್ಟಿಫಿಕೇಟ್ ಏನಿದೆ ಅದು ಪ್ರಿಂಟ್ ತಕ್ಕನಕ್ಕೆ ನೀವು ಚೆಕ್ ಮಾಡ್ಬೋದು. ಅಂದರೆ ಅದನ್ನು ಪ್ರಿಂಟ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಿರ್ಬೋದು, ಪ್ರಿಂಟ್ ವೆರಿಫೈ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಬಂದರೆ ಪ್ರಿಂಟ್ ಉದ್ಯಮ್ ಸರ್ಟಿಫಿಕೇಟ್ ಅಂತ ಇದೆ. ಅಂದರೆ ಪ್ರಿಂಟ್ ಏನು ನಿಮಗೆ MSME ಸರ್ಟಿಫಿಕೇಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಪ್ರಿಂಟ್ ಉದ್ಯಮ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಏನು ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ನೀವು ಅಪ್ಲಿಕೇಶನ್ ಹಾಕಿದಾಗ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್, ಅದರಲ್ಲಿ ಯಾವ ಮೊಬೈಲ್ ನಂಬರ್ನ ಹಾಕಿರ್ತಾರೆ ಆ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ OTP ಆನ್ ಮೊಬೈಲ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ವ್ಯಾಲಿಡೇಟ್ ಅಂಡ್ ಜನರೇಟ್ OTP ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಮತ್ತೆ ಒಂದು OTP ಬರುತ್ತೆ, ಆ OTPನ ಹಾಕಿದರೆ ನಿಮಗೆ MSME ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟು ನಿಮಗೆ ಬರುತ್ತೆ. ಅದು ನಿಮಗೆ ಪ್ರಿಂಟ್ಔಟ್ನ ತಗೊಳ್ಬೋದು ನೀವು ಆರಾಮಾಗಿ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಮತ್ತು ಬಂಧು ಮಿತ್ರರಿಗೆ ಮತ್ತು ಬಿಸ್ನೆಸ್ ಮಾಡುವಂತರಿಗೆ ವಿಡಿಯೋನ ಶೇರ್ ಮಾಡಿ.